Good morning to one and all. The last video of carbon family. In that carbon family, I have discussed few of the general properties. After that, there are some acidic, basic and neutral as well as amphoteric oxides. That is towards air, reactivity towards air, that we have discussed. Come to know reactivity towards water, how 14 group elements they are reacting with water. That means reactivity towards water. ಸಪೋಸ್ ನೀರಿನ ಜೋಡಿ 14ನೇ ಗ್ರೂಪ್ ಎಲಿಮೆಂಟ್ಸ್ಗಳ ಒಂದು ರಿಯಾಕ್ಷನ್ ತಗೊಂಡಿದ್ರೆ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, these are said to be not easily reacted with water. ಅದಕ್ಕೆ ಇವುಗಳನ್ನು ಬಿಟ್ಟು ನೆಕ್ಸ್ಟ್ ಟಿನ್ ತಗೋತೀವಿ. ಟಿನ್ is nothing but SN. When a stream, you can say that heat vapor ಅಂತ ಕರಿತೀವಲ್ಲ, ಅಂಥದನ್ನ ಏನಾಗ್ತೈತಿ ರಿಯಾಕ್ಷನ್ ಆಗ್ತಿರ್ತೈತಿ. ಸ್ಟ್ರೀಮ್ or you can say that steam when it is heated. ನೀರು ಅದನ್ನು ಹೀಟ್ ಮಾಡಿದ ಮೇಲೆ ಅದರ ಸ್ಟೀಮ್ ಅಂತ ಕರಿಬೋದು, ಅಥವಾ ಸ್ಟ್ರೀಮ್ ಆಫ್ ವಾಟರ್ ದಟ್ ಈಸ್ ಹೀಟೆಡ್. ಇದನ್ನು ತಗೊಂಡಿದ್ರೆ ಡೆಫಿನೆಟ್ಲಿ ದೇರ್ ಅಂಡರ್ಗೋಸ್ ದ ರಿಯಾಕ್ಷನ್ ಫಾರ್ಮಿಂಗ್ tin oxide with liberation of hydrogen gas. These are said to be not reacting with or unreacted with water ಅಂತ ಹೇಳಿ ಕರಿಬಹುದು. ಇದು ಒಂದು ರಿಯಾಕ್ಷನ್ ನಾನು ಕನ್ಸಿಡರ್ ಮಾಡ್ತೀನಿ. ಹಂಗ ನೆಕ್ಸ್ಟ್ 14ನೇ ಗ್ರೂಪ್ ಎಲಿಮೆಂಟ್ಸ್ ಸಪೋಸ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್ ಬಂದಿತ್ತು ಅಂತಂದ್ರೆ, ರಿಯಾಕ್ಟಿವಿಟಿ towards halogens. Reactivity towards halogens ಅಂದ್ರೆ X2 ಅಂತ ತಗೋತೀವಿ. ಹೌದಾ? ಇಲ್ಲಿ ಸ್ಟೀಮ್ ಅದು ಜೋಡಿ ರಿಯಾಕ್ಷನ್ ಆಗತೈತಿ, ಟಿನ್ ಆಕ್ಸೈಡ್ ಫಾರ್ಮ್ ಆಯಿತು. ಈಗ ಹ್ಯಾಲೋಜನ್ಸ್ ಅಂದ್ರೆ X2. ಜನರಲ್ ಆಗಿ ಯಾವ ಟೈಪ್ ಆಫ್ ಕಂಪೌಂಡ್ಸ್ ಅನ್ನ ಫಾರ್ಮ್ ಆಗಬಹುದು? 14ನೇ ಗ್ರೂಪ್ ಎಲಿಮೆಂಟ್ಸ್ ವ್ಯಾಲೆನ್ಸಿ +4 ಹೌದು, +2 ಹೌದು. ಅದಕ್ಕೆ +4 ಇರ್ತಕ್ಕಂಥದ್ದು ಕಂಪೌಂಡ್ಸ್ ಫಾರ್ಮ್ ಆಗ್ತಿರ್ತಾವೆ. ದ್ಯಾಟ್ ಈಸ್ MX4 ಫಾರ್ಮ್ ಆರ್ ಯು ಕ್ಯಾನ್ ಸೇ ದಟ್ MX2 ಫಾರ್ಮ್. ಹಿಂಗೆ ನಮಗೆ ಕಂಪೌಂಡ್ಸ್ಗಳನ್ನ ಸಿಗ್ತಿರ್ತಿರ್ತಾವೆ. ಹೌದಾ? ಅದಕ್ಕೆ ಸಪೋಸ್ ಈ ಫಾರ್ಮ್ನ ಕಂಪೌಂಡ್ಸ್ ಫಾರ್ಮ್ ಆಗಿತ್ತು ಅಂದ್ರೆ ಕೋವ್ಯಾಲೆಂಟ್ ಕಂಪೌಂಡ್ಸ್ ಅಂತೀವಿ. ಇದ್ರಾಗ ಫಾರ್ಮ್ ಆಗಿತ್ತು ಅಂತಂದ್ರೆ ಅಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತಿರ್ತೀವಿ. ಹೆಚ್ಚಾಗಿ ಈ ಫಾರ್ಮ್ನಾಗ ಯಾವ ಅಂತಂದ್ರೆ ಹೈಯರ್ ವ್ಯಾಲೆನ್ಸ್ ಇರ್ತಕ್ಕಂಥದ್ದು, ಸೇ ಫಾರ್ ಎಕ್ಸಾಂಪಲ್ CCl4 ಫಾರ್ಮ್ ಆಗ್ಬೋದು, ಅಥವಾ SiCl4 ಫಾರ್ಮ್ ಆಗ್ಬೋದು. ಈ ಥರ ಇರ್ತಕ್ಕಂಥದ್ದು ಫಾರ್ಮ್ ಆಗ್ತಿರ್ತೈತೆ. ಅಥವಾ ಜರ್ಮೇನಿಯಂ ಟೆಟ್ರಾಕ್ಲೋರೈಡ್ ಫಾರ್ಮ್ ಆಗ್ಬೋದು. ಇವೆಲ್ಲವೂ ಏನಂತ ಕರಿತೀವಿ? ಟೆಟ್ರಾ ವ್ಯಾಲೆನ್ಸಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಲೆಡ್ ಬಂದಿತ್ತು ಅಂತಂದ್ರೆ PbX4 does not existing, ಅಥವಾ ಅದು ಬಂದಿತ್ತಂದ್ರೂ ಕೂಡ ಹೈಲಿ ಅನ್ಸ್ಟೇಬಲ್ ಅಂತ ಕರಿತೀವಿ. ಅದು ಯಾಕಂತ ಕೇಳಿದ್ರೆ ಅಂತಂದ್ರೆ ಅವಾಗ NS2 ಎಲೆಕ್ಟ್ರಾನ್ಸ್ ದೇ ಆರ್ ಸೇಡ್ ಟು ಬಿ ಇನರ್ಟ್ ಪೇರ್. ಅವನ್ನ ಸ್ಪ್ಲಿಟ್ ಆಗಂಗಿಲ್ಲ, ಅವು ರಿಯಾಕ್ಷನ್ ಪಾರ್ಟಿಸಿಪೇಟ್ ಆಗಂಗಿಲ್ಲ. ಅದಕ್ಕೆ ಯಾವ ರಿಯಾಕ್ಷನ್ ಪಾರ್ಟಿಸಿಪೇಟ್ ಆಗ್ಲತ್ತಾವು? Np2 ಎಲೆಕ್ಟ್ರಾನ್ಸ್ಗಳು ಪಾರ್ಟಿಸಿಪೇಟ್ ಆಗ್ತಾವಲ್ಲ, ಅದಕ್ಕೆ ಓನ್ಲಿ ದ ಕಂಪೌಂಡ್ಸ್ ಆಫ್ ದ ಫಾರ್ಮ್ PbX2 ಮಾತ್ರ ಫಾರ್ಮ್ ಆಗ್ತೈತಿ. ಇದು ಯಾಕಂತ ಕೇಳಿದ್ರೆ ಬಿಕಾಸ್ ಆಫ್ ಇನರ್ಟ್ ಪೇರ್ ಇಫೆಕ್ಟ್ ಅಂತ ಹೇಳಿ ಕರಿಬಹುದು. ಅದಕ್ಕೆ ದ ಮೋಸ್ಟ್ ಬೆಸ್ಟ್ ಕಂಪೌಂಡ್ ಫಾರ್ಮ್ ಇಸ್ ಸೇಡ್ ಟು ಬಿ PbI2 ಅಂತ ಕರಿತೀವಿ. PbI2 ಈಸ್ ಮೋರ್ ಸ್ಟೇಬಲ್ ದ್ಯಾನ್ PbI4 ಅಂತ ಕರಿತೀವಿ. ಹೌದಲ್ಲ? ಇದು ಯಾಕಂತಂದ್ರೆ ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಏನಾಗ್ತೈತಿ ಅಂತಂದ್ರೆ ನಮಗೆ ಫಾರ್ಮ್ ಆಗಲಿಕ್ಕೆ ಕಡಿಮೆ ಬೇಕು, ಇಲ್ಲಿ ಏನಂತಂದ್ರೆ ಹೆಚ್ಚಿಗೆ ಬೇಕು. ಬಿಕಾಸ್ ದಿಸ್ ಈಸ್ ಹೈಲಿ ಅನ್ಸ್ಟೇಬಲ್ ಕಾಂಪೌಂಡ್. ಯಾಕಂತಂದ್ರೆ ಲೆಡ್ +4ನಾಗ ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ +4ನಾಗ ಅಂತ ಕೇಳಿದ್ರೆ ಮತ್ತೆ ದಟ್ ಈಸ್ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. ಯು ಕ್ಯಾನ್ ಸೇ ದಟ್ NS2 ಎಲೆಕ್ಟ್ರಾನ್ಸ್ ರಿಮೇನ್ಸ್ ಇನರ್ಟ್. ಈ ಥರ ಒಂದು ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್ನಲ್ಲಿ ನಿಮಗೆ ಕ್ವಶನ್ ಏನಿರ್ಬೋದು ಅಂತಂದ್ರೆ ವಿಚ್ ಈಸ್ ಮೋರ್ ಸ್ಟೇಬಲ್, ವಿಚ್ ಈಸ್ ಅನ್ಸ್ಟೇಬಲ್. ಸಪೋಸ್ the compounds
of carbon, silicon, germanium, they are in MX4 form more stable. If lead compound comes, it is said to be MX2 form is more stable. In a tin banditu andra it exhibits both +2 as well as +4 oxidation state. Hence it may forms SnX2 as well as SnClX4. ಇವೆರಡು ಕಂಪೌಂಡ್ಸ್ ಗಳನ್ನ ಕೊಡ್ತಿರ್ತೈತಿ. ಇದು ಇತ್ತು ಅಂತಂದ್ರೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್, ಇದು ಇತ್ತು ಅಂತಂದ್ರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ನ ಕೋವ್ಯಾಲೆಂಟ್ ಇರ್ತೈತಿ, ಲೋವರ್ ದಾಗ ಅಯಾನಿಕ್ ಇರ್ತೈತಿ. ಈ ತರ ಇರ್ತಕ್ಕಂಥ ಒಂದು ಜನರಲ್ ಡಿಸ್ಕಷನ್. ಇದಕ್ಕೆ ಯಾವುದೇ ಕಂಪಲ್ಸರಿ ರಿಯಾಕ್ಷನ್ಸ್ ಬರೀರಿ ಅಂತ ಏನಿಲ್ಲ. ಸ್ಟೆಬಿಲಿಟಿ, ಕಂಪೌಂಡ್ಸ್ಗಳು ಫಾರ್ಮ್ ಆದಮೇಲೆ ಯಾವುದು ಸ್ಟೇಬಲ್ ಯಾವುದು ಅನ್ಸ್ಟೇಬಲ್ ಅಂತಕ್ಕಂಥದ್ದು ನಾವು ಡಿಸ್ಕಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. SiF4 ಈ ಕಂಪೌಂಡ್ ಅನ್ನ ಫಾರ್ಮ್ ಆಗ್ತೈತಿ, ವೇರ್ ಆಸ್ CF4 ಕಂಪೌಂಡ್ ಅನ್ನ ಫಾರ್ಮ್ ಆಗೋದಿಲ್ಲ. ಅದನ್ನ ಬಿಟ್ಟು CCl4 ಕಂಪೌಂಡ್ ಅನ್ನ ಫಾರ್ಮ್ ಆಗ್ತೈತಿ. ಹಿಂಗೆ ಏನೋ ಒಂದು ನೀವು ಕ್ವಶನ್ ಕೇಳಿದ್ರೆ ಅಂತಂದ್ರೆ ಇದು ಎಕ್ಸಿಸ್ಟ್ ಆಗ್ತೈತಿ, ಇದು ಯಾಕೆ ಎಕ್ಸಿಸ್ಟ್ ಆಗಂಗಿಲ್ಲ ಅಂತಂದ್ರೆ ಯು ಕ್ಯಾನ್ ಸೇ ದಟ್ ಇನ್ ದಿಸ್ ಕೇಸ್ ಇವು ಎರಡು ಏನಾಗ್ತಾವ ಅಂತಂದ್ರೆ ನಿಮಗೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್, ಯಾಕಂದ್ರೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸೇ ಅದು ಸೈಜ್ ಎರಡರದ್ದು ಬಹಳಷ್ಟು ಕಡಿಮೆ ಐತಿ. ಅದಕ್ಕೆ ಈ ಫಾರ್ಮ್ನ ಎಕ್ಸಿಸ್ಟ್ ಆಗೋದು ಡಿಫಿಕಲ್ಟ್ ಇರ್ತೈತಿ. ಆಮೇಲೆ ಇವೆರಡರ ನಡುವೆ ಇರ್ತಕ್ಕಂಥ ಇಂಟರ್ಆಕ್ಟಿಂಗ್ ಬಾಂಡ್ ಏನೈತಲ್ಲ, ದಟ್ ಬಾಂಡ್ ಈಸ್ ಸೇಡ್ ಟು ಬಿ ನಾಟ್ ಸೋ ಮಚ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಎರಡು ಜಗಳ ಆಡೋದು ಅಂತಂದಂಗೆ ಇವೆರಡು ಮೀನಿಂಗ್ ಏನು, ಇವೆರಡು ಜಗಳ ಆಡ್ತಕ್ಕಂಥ ನೇಚರ್ ಐತಿ. ಅದಕ್ಕೆ ಇವೆರಡು ಹೊಂದಾಣಿಕೆ ಆಗಂಗಿಲ್ಲ, ಅದಕ್ಕೆ ಈ ಫಾರ್ಮಲ್ ಕಾಂಪೌಂಡ್ ಅನ್ನ ಫಾರ್ಮ್ ಆಗಂಗಿಲ್ಲ. ಬಟ್ ಇದನ್ನ ಬಂದಾಗ ಇದು ಮೂರನೇ ಪೇರ್ಡ್ ಎಲಿಮೆಂಟ್ ಆಗ್ತೈತಿ. ಅವಾಗ ಏನಾಗ್ತೈತಿ, ಇದ್ರ ಎಲೆಕ್ಟ್ರೋನೆಗೆಟಿವಿಟಿ ಸೆಕೆಂಡ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗ್ತೈತಿ. ಸೊ ಸಚ್ ಟೈಪ್ ಆಫ್ ಕಂಪೌಂಡ್ ಈಸ್ ಎಕ್ಸಿಸ್ಟ್ ಬಟ್ ನಾಟ್ ದಿಸ್ ಟೈಪ್ ಆಫ್ ಕಂಪೌಂಡ್. ಇಲ್ಲಿ ಬಂದಾಗ ಏನಾಗ್ತೈತಿ, ಇದು ಸೆಕೆಂಡ್ ಪೇರ್ಡ್, ಇದು ಥರ್ಡ್ ಪೇರ್ಡ್ ಆಗ್ತೈತಿ. ಸೊ ದೇರ್ ಇಸ್ ಸಮ್ ವಾಟ್, ಒಂದಕ್ಕೆ ಪೇಷನ್ಸ್ ಐತಿ, ಒಂದಕ್ಕೆ ಪೇಷನ್ಸ್ ಇಲ್ಲ. ದೇ ಆರ್ ಅಡ್ಜಸ್ಟಿಂಗ್ ಟು ಈಚ್ ಅದರ್ ಅಂಡ್ ಫಾರ್ಮಿಂಗ್ ಅ ಕಂಪೌಂಡ್. ಅರ್ಥ ಆಯ್ತು. ಸೊ ಈ ತರ ಹ್ಯಾಲೈಡ್ಸ್ಗಳನ್ನು ಫಾರ್ಮ್ ಮಾಡಬಹುದು ಅಂತ ಒಂದು ಡಿಸ್ಕಷನ್. ಅದೇ ರೀತಿ ಈಗ ಫಾರ್ಮ್ ಆಗಿರ್ತಕ್ಕಂಥ ಹ್ಯಾಲೈಡ್ಸ್ ಅದಾವಲ್ಲ, ಆ ಫಾರ್ಮ್ ಆಗಿರ್ತಕ್ಕಂಥ ಹ್ಯಾಲೈಡ್ಸ್ಗಳಲ್ಲಿ ಯು ಕ್ಯಾನ್ ಸೇ ದಟ್ ಹೈಡ್ರೋಲಿಸಿಸ್ ಆಗ್ತಾವೋ ಇಲ್ಲೋ, ನೀರಿನ ಜೋಡಿ ರಿಯಾಕ್ಷನ್ ಆಗ್ತಾವೋ ಇಲ್ಲೋ ಅಂತ ಕ್ವಶನ್ ಕೇಳಿದ್ರೆ, ಕಾರ್ಬನ್ ಕಂಪೌಂಡ್ಸ್ಗಳನ್ನು ಬಿಟ್ಟರೆ ಮೋಸ್ಟ್ಲಿ ಸಿಲಿಕಾನ್ ಕಂಪೌಂಡ್ಸ್ಗಳು ದೇ ಆರ್ ನಥಿಂಗ್ ಬಟ್ ಅಂಡರ್ಗೋಯಿಂಗ್ ಈಸಿಲಿ ಹೈಡ್ರೋಲಿಸಿಸ್. ಅಂದ್ರೆ CCl4 ನಾನೇನು ತಗೋತೀನಿ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ತಗೋತೀನಿ. ಇದು ನೀರಿನ ಜೋಡಿ ಕಂಬೈನ್ ಆಯಿತು ಅಂತಂದ್ರೆ ಸಮ್ವಾಟ್ ಡಿಫಿಕಲ್ಟ್ ಆಫ್ ದಟ್ ರಿಯಾಕ್ಷನ್, ಇಲ್ಲೊಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅದನ್ನೇ ಸಪೋಸ್ SiCl4 ತಗೊಂಡಿದ್ರೆ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಈಸಿಯಾಗಿ ಹೈಡ್ರೋಲಿಸಿಸ್ ಆಗ್ತಿರ್ತೈತಿ. ಆ ಹೈಡ್ರೋಲಿಸಿಸ್ ಅಂದ್ರೆ ಹೆಂಗೆ ಬರಿತೀನಿ ನೋಡಿ. ಸೊ ದಿಸ್ ಈಸ್ ವಾಟರ್ HOH, ಮೀನಿಂಗ್ ಈಸ್ H2O. ಇದನ್ನ ಹೈಡ್ರೋಲಿಸಿಸ್ ಮಾಡತ್ತೀನಿ, ಸ್ವಲ್ಪ ಹೀಟನ್ನು ಮಾಡಬೇಕು. ಅವಾಗ ಏನು ರಿಮೂವ್ ಆಗ್ತೈತಿ ಅಂತಂದ್ರೆ HCl ಅನ್ನ ಫಸ್ಟ್ ರಿಮೂವ್ ಆಗ್ತೈತಿ. HCl ರಿಮೂವ್ ಆಯಿತು, ಹೌದಾ. ಇದೊಂದು H ಪ್ಲಸ್, ಇದರಾಗಿಂದ ಒಂದು Cl ಹೋಯ್ತು ಅಂದ್ರೆ HCl. ರಿಮೈನಿಂಗ್ ಏನು ಉಳಿತು, Si ಉಳಿತು. ಆಮೇಲೆ ಈ Si ಅನ್ನ ಯಾವ ಫಾರ್ಮ್ನಾಗ ಐತಿ ಇದು ಸುತ್ತ ಅಂತಂದ್ರೆ ಟೆಟ್ರಾಹೆಡ್ರಲ್ ಫಾರ್ಮ್ನಾಗ ಐತಿ. ಇಲ್ಲೊಂದು Cl ಐತಿ, ಇಲ್ಲೊಂದು Cl ಐತಿ, ಇಲ್ಲೊಂದು Cl ಐತಿ, ಇಲ್ಲೊಂದು Cl ಇತ್ತು, ಏನಾಯ್ತು ಅದನ್ನ ರಿಪ್ಲೇಸ್ ಆಗಿ OH ಅನ್ನ ಬಂತು, ಹೌದಾ. ಇದು ಒಂದು ಕಾಂಪೌಂಡ್. ಹಿಂಗ ಇಲ್ಲಿ ಇರ್ತಕ್ಕಂಥ ಸುತ್ತ ಎಲ್ಲ ಕ್ಲೋರೈಡ್ಸ್ಗಳನ್ನ ಏನು ಮಾಡ್ಬೋದು, ನಾವು ರಿಮೂವ್ ಮಾಡ್ಬೋದು ಬೈ ಟ್ರೀಟಿಂಗ್ ವಿತ್ ವಾಟರ್. ಈಗ ನಾ ಪ್ರತಿಯೊಂದು ರಿಮೂವ್ ಮಾಡಲಿಕ್ಕೆ ಒಂದೊಂದು ವಾಟರ್ ಮಾಲಿಕ್ಯೂಲ್ ತಗೋಬೇಕು. ಆ ಒಂದೊಂದು ಬಿಟ್ಟು ನಾ ಏನು ಮಾಡತ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ 3 ವಾಟರ್ ಮಾಲಿಕ್ಯೂಲ್ ತಗೋತೀನಿ. ನೀವು ಇಲ್ಲಿ ಡೈರೆಕ್ಟ್ 4 ಬರೀಬೋದು, ಒಂದು ತೋರಿಸ್ಲಿಕ್ಕೆ ನಾನು ಚೇಂಜ್ ಅನ್ನ ತಗೊಂಡಿದ್ದೀನಿ, ಹೌದಾ. ಸೊ ದಿಸ್ ಇಸ್ +3H2O. ಅವಾಗ ಏನಾಗ್ತೈತಿ, ದೇರ್ ಈಸ್ ರಿಮೂವಲ್ ಆಫ್ HCl. ಎಷ್ಟು HCl ರಿಮೂವ್ ಆಗ್ಲತ್ತಾವು, 3 HCl ರಿಮೂವ್ ಆಗ್ಲತ್ತಾವು. ರಿಮೈನಿಂಗ್ ಏನು ಉಳಿತು, Si. ನೆಕ್ಸ್ಟ್ ಈಸ್ OH, 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 OH. ಇದಕ್ಕೆ ನಾವೇನಂತ ಕರಿತೀವಿ ಹೆಸರ, ದಿಸ್ ನೇಮ್ ಇಸ್ ನೋನ್ ಆಸ್ ಸಿಲಿಸಿಕ್ ಆಸಿಡ್. ಸಿಲಿಸಿಕ್ ಆಸಿಡ್. ಇದರ ಅರ್ಥ ಏನು ಹೇಳ್ತಕ್ಕಂಥದ್ದು ಒಂದೇ ಒಂದು ಮೀನಿಂಗ್ ಅಲ್ಲಿ ಅಂತಂದ್ರೆ
ಸಿಲಿಕಾನ್ ಹ್ಯಾಲೈಡ್ಸ್ ದೇ ಆರ್ ಶೋಯಿಂಗ್ ಈಸಿ ಹೈಡ್ರಾಲಿಸಿಸ್ ರಾದರ್ ದ್ಯಾನ್ ಕಾರ್ಬನ್ ಅಂತ ಹೇಳ್ಬೋದು. ಹೌದಲ್ಲ? ಅದಕ್ಕೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಕಂಪೌಂಡ್ಸ್ಗಳ ರಿಯಾಕ್ಟಿವಿಟಿ ನಾವೇನು ಮಾಡತ್ತೀವಿ ಅಂತಂದ್ರೆ somewhat it is said to be change, whereas next period elements they are showing the reactivity towards the water, or you can say that the any of halogens. So ಇದು ಒಂದು ನೀವು ಕಾಂಪೌಂಡ್ ಅನ್ನು ಬರ್ಕೊಳ್ರಿ. How silicon tetrachloride undergoes hydrolysis. ಫಸ್ಟ್ ಒಂದು ಈ ರಿಯಾಕ್ಷನ್ ತಗೊಳ್ರಿ, ಆಮೇಲೆ ನೆಕ್ಸ್ಟ್ ಇದನ್ನು ತಗೊಳ್ರಿ. ಇದಕ್ಕೆ ಹೈಡ್ರಾಕ್ಸಿ ಸಿಲಿಕಾನ್ ಕ್ಲೋರೈಡ್ ಅಂತ ಹೇಳಿ ಕರಿಬಹುದು. ಆಮೇಲೆ ಎಲ್ಲ ಸಿಎಲ್ಗಳ ರೀಪ್ಲೇಸ್ ಮಾಡಿರ್ತಕ್ಕಂಥದ್ದು ಈ ಕಂಪೌಂಡಿಗೆ ಏನಂತ ಹೆಸರು ಕರಿಬಹುದು ಅಂತಂದ್ರೆ ಸಿಲಿಸಿಕ್ ಆಸಿಡ್ ಅಂತ ಹೇಳಿ ಕರಿಬಹುದು. ಓಕೆ, ಸೊ ದಿಸ್ ಈಸ್ ಆಫ್ reactivity of silicon tetrachloride towards water or hydrolysis. It undergoes hydrolysis. Okay, after discussing, come to know again the normal common discussion. That discussion is known as important trends and anomalous behavior of carbon. Important trends means changes and anomalous behavior of only carbon. Okay, ಈಗ ಇದು ನಾವು periodic table ಹಿಡ್ಕೊಂಡು ನೋಡ್ಕೋತ ಬಂದೀವಿ. ಏನು ಚೇಂಜಸ್ ಆಗ್ತೈತಿ, ಆಮೇಲೆ ಯಾಕೆ ಆಗ್ತೈತಿ ಅಂತಕ್ಕಂಥ ಏನು ಟ್ರೆಂಡ್, ಏನು ಚೇಂಜ್ ಆಗ್ತಿರ್ತೈತಿ ಅಲಾಂಗ್ ದ ಪೀರಿಯಡ್, ಡೌನ್ ದ ಗ್ರೂಪ್. ಏನು ಚೇಂಜಸ್ ಆಗ್ಲತ್ತವು, ಅದು ಅಯನೈಸೇಷನ್ ಎನರ್ಜಿ ಇರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಇರ್ಬೋದು, ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ ಇರ್ಬೋದು, ಮೆಟಾಲಿಕ್ ಕ್ಯಾರೆಕ್ಟರ್ ಇರ್ಬೋದು, ಆಕ್ಸಿಡೇಷನ್ ಸ್ಟೇಟ್ ಇರ್ಬೋದು. ಲೈಕ್ ದಟ್ these are said to be the changes along and down the group. Anomalous behavior, ಅದು ಯಾಕೆ ಚೇಂಜ್ ಆಗ್ಲತ್ತೈತೆ ಅಂತಂದ್ರೆ ಡ್ಯೂ ಟು anomalous behavior of complete second period elements ಅಂತ ಹೇಳಿ ಹೇಳ್ಬೋದು. ಈಗ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ನಾಗೆ ನಾನು ಏನು ತೊಗೊಳತ್ತೀನಿ ಅಂತಂದ್ರೆ ಕಾರ್ಬನ್ನ ತೊಗೊಳತ್ತೀನಿ. ಸೊ carbon is said to be having some anomalous character. Anomalous meaning is said to be some different character. They are not matching with the same family members. ಅದಕ್ಕೆ ಯಾವ್ಯಾವ ಮತ್ತೆ ಒಂದ್ಸಲ ರಿಪೀಟ್ ನಾವು ತಗೊಳ್ಳೋಣ. ಅದಕ್ಕೆ ಇದು ನಾನು ಮತ್ತೆ ಬರ್ಸೋದಿಲ್ಲ, ಆಲ್ರೆಡಿ ಈಗ ನಾನು ತೊಗೊಂಡೇನೆ ಪ್ರೆಡಿಕ್ಟೇಬಲ್ ಅಲ್ಲಿ. ಅದೇ ಪಾಯಿಂಟ್ಸ್ಗಳನ್ನ ರಿಪೀಟ್ ಮಾಡ್ತೀನಿ. ಫಸ್ಟ್ ಈಸ್ ಸೇಡ್ ಟು ಬಿ ಕಾರ್ಬನ್ ಈಸ್ ಹ್ಯಾವಿಂಗ್ ಅನಾಮಲಸ್ ಬಿಹೇವಿಯರ್. ದಿಸ್ ಈಸ್ ಬಿಕಾಸ್ ಆಫ್ ಡ್ಯೂ ಟು ಇಟ್ಸ್ ಸ್ಮಾಲ್ ಸೈಜ್, ಹೈ ಅಯನೈಸೇಷನ್ ಎನರ್ಜಿ, ಮೋರ್ ಎಲೆಕ್ಟ್ರೋನೆಗೆಟಿವಿಟಿ, ಸ್ಮಾಲ್ ಸೈಜ್ ಆಗೈತಿ. ಆಮೇಲೆ ಯು ಕ್ಯಾನ್ ಸೇ ದಟ್ ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಈಸ್ 4, absence of d orbitals, formation of p-pi bond because of only s and p orbitals involved, and there is multiple bond between the same second paired elements. Carbon ಇರಬಹುದು, ಅಥವಾ ಕಾರ್ಬನ್ ಆಕ್ಸಿಜನ್ ಇರಬಹುದು, ಅಥವಾ ಕಾರ್ಬನ್ ನೈಟ್ರೋಜನ್ ಇರಬಹುದು, ಅಥವಾ ನೈಟ್ರೋಜನ್ ಇರಬಹುದು, ಅಥವಾ ಆಕ್ಸಿಜನ್ ಇರಬಹುದು. ಸೊ ಲೈಕ್ ದಟ್ ಯು ಕ್ಯಾನ್ ಸೇ ದಟ್ ಅದೇ ಸೇಮ್ ಸೆಕೆಂಡ್ ಪೀರಿಯಡ್ನಾಗ ಮಲ್ಟಿಪಲ್ ಬಾಂಡ್ ಫಾರ್ಮೇಷನ್ ಇರ್ತಕ್ಕಂಥದ್ದು. ಇವೆಲ್ಲದಕ್ಕೂ ನಾವು ಎನಾಮಲಸ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಹೇಳ್ತೀವಿ. ಅಪಾರ್ಟ್ ಫ್ರಮ್ all these anomalous characters, this carbon is having, or you can say that 14 group is having one important anomalous character that is said to be
that is said to be catenation property. ಯಾವ ಪ್ರಾಪರ್ಟಿ ಹೊಂದೈತಿ ಇದನ್ನ ಬೇರೆವೆಲ್ಲ ಸೆಕೆಂಡ್ ಪೇರ್ಡ್ ಎಲಿಮೆಂಟ್ಸ್ ಬಿಟ್ರೆ 14ನೇ ಗ್ರೂಪಿಗೆ ಇನ್ನ ಒಂದು ಪ್ರಾಪರ್ಟಿಯನ್ನ ಅಪ್ಲೈ ಮಾಡ್ತೀವಿ. ಅದ್ಯಾವುದು? ಕ್ಯಾಟೆನೇಷನ್ ಪ್ರಾಪರ್ಟಿ. ಕ್ಯಾಟೆನೇಷನ್ ಪ್ರಾಪರ್ಟಿ ಅಂದ್ರೆ ಏನು? ಹೌದಾ? ನಾವೀಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ತಗೊಂಡಿದ್ರೆ ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಲ್ಲಿ ಕಾರ್ಬನ್ 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 ಚೈನ್ ಹಿಂಗ ಎಷ್ಟು ಬರಿತೀವಿ ಅನ್ಲಿ ಮಿಲಿಯನ್ಸ್ ಟುಗೆದರ್ ಇರ್ಬೋದು. ಅಂತ ಟೈಪ್ ಕಾಂಪೌಂಡ್ಸ್ ಕೂಡ ಸ್ಟಡಿ ಮಾಡ್ತಿರ್ತಾರೆ. ಅದಕ್ಕೆ ಈ ಕಾರ್ಬನ್ 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 ಇದೇ ಒಂದು ಸೇಮ್ ಆಟಮ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗ್ತಾವಲ್ಲ, ಹಂಗೆ ನೆಕ್ಸ್ಟ್ ನಾವು ಸಪೋಸ್ 13 ಗ್ರೂಪ್ ಬಂದಿದ್ರೆ ಬೋರಾನ್ 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 ಈ ಥರ ಕ್ಯಾರೆಕ್ಟರ್ ಇಲ್ಲ. ಅರ್ಥ ಆಗ್ತೈತಿಲ್ಲ? ನೆಕ್ಸ್ಟ್ ಸಪೋಸ್ ನೀವು 15 ಬಂದಿದ್ರೆ ಅಲ್ಲಿ ನೈಟ್ರೋಜನ್ 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 ಆ ಥರ ಕ್ಯಾರೆಕ್ಟರ್ ಇಲ್ಲ. ಓನ್ಲಿ 14 ಗ್ರೂಪ್ನಾಗ ಏನೈತಿ ಅಂತಂದ್ರೆ there is a tendency to have joining property of carbon 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 of same atoms, okay, together forming a covalent bond. This bond is said to be so strong that property is known as catenation property. ಈ ಕಾರ್ಬನ್ ಆದ್ಮೇಲೆ ನೆಕ್ಸ್ಟ್ ಯಾವ್ದೈತಿ? ಸಿಲಿಕಾನ್. ಸಿಲಿಕಾನ್ ಸಿಲಿಕಾನ್ ಇವನು ಕೂಡ ಜಾಯಿನ್ ಆಗ್ಬೋದು, ಬಟ್ ಇದು ಎಷ್ಟು ಉದ್ದ ಲೆಂತ್ ಆಗ್ತದಲ್ಲ ಅಷ್ಟೇ ಆಗಂಗಿಲ್ಲ. ನೆಕ್ಸ್ಟ್ ಯಾವ್ದೈತಿ? ಜರ್ಮೇನಿಯಂ ಐತಿ. ಇದು ಕೂಡ ಜರ್ಮೇನಿಯಂ ಜರ್ಮೇನಿಯಂ ಬಾಂಡ್ ಫಾರ್ಮೇಷನ್ ಮಾಡಬಹುದು. ನೆಕ್ಸ್ಟ್ ಯಾವ್ದೈತಿ? ಟಿನ್ ಐತಿ. ಅದು ಕೂಡ ಫಾರ್ಮ್ ಮಾಡಬಹುದು. ಬಟ್ ಡೌನ್ ದ ಗ್ರೂಪ್ 14 ಗ್ರೂಪ್ ಬಂದಾಗ 14 ಗ್ರೂಪ್ ಎಲಿಮೆಂಟ್ಸ್ ನಲ್ಲಿ ಡೌನ್ ದ ಗ್ರೂಪ್ ಬಂದಾಗ ಏನಾಗ್ಲತ್ತೈತಿ? ಕ್ಯಾಟೆನೇಷನ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗತ್ತೈತಿ ಅಂದ್ರೆ ಅಲ್ಲಿ ಕೋವ್ಯಾಲೆಂಟ್ ಬಾಂಡ್ ಹಂಗೆ ಮುಂದೆ ಉದ್ದ ಲೈನ್ ಹೋಗ್ಲತ್ತಿತ್ತು ಅಂತಂದ್ರೆ ವೀಕ್ ಆಗ್ತಾ ಹೋಗ್ತಿರ್ತೈತಿ. ಹೌದಲ್ಲ? ಬಟ್ ಈ ಕಾರ್ಬನ್ ಅಲ್ಲಿ ಹಂಗಿಲ್ಲ, ನೀವು ಎಷ್ಟು ಕಂಟಿನ್ಯೂ ಮಾಡ್ತಿರ್ತಿಲ್ಲ ಸೇಮ್ ಸ್ಟ್ರೆಂತ್ ಅನ್ನ ಹೊಂದಿರ್ತಿರ್ತೈತಿ. ಅದಕ್ಕೆ ಕಾರ್ಬನ್ ಕಾರ್ಬನ್ ಅದರ ಬಾಂಡ್ ಸ್ಟ್ರೆಂತ್ ಎಷ್ಟಿರ್ಬೋದು ಅಂತಂದ್ರೆ ಅರೌಂಡ್ ಇಟ್ ಈಸ್ 349 ಐತಿ. ನೆಕ್ಸ್ಟ್ ಸಿಲಿಕಾನ್ ಸಿಲಿಕಾನ್ 278 ಇರ್ಬೋದು. ನೆಕ್ಸ್ಟ್ ಇದನ್ನ 260 ಇರ್ಬೋದು. ಸೊ ಲೈಕ್ ದಟ್ ಏನಾಗ್ತೈತಿ? ಬಾಂಡ್ ಎನರ್ಜಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿರ್ತೈತಿ. ಅದಕ್ಕೆ ಒಂದು ಸ್ಪೆಷಲ್ 14 ಗ್ರೂಪ್ ಎಲಿಮೆಂಟ್ಸ್ ನಲ್ಲಿ ಕಾರ್ಬನ್ ಫ್ಯಾಮಿಲಿನಲ್ಲಿ ಏನು ತಗೊಳ್ತೀವಿ ನಾವು? catenation property. What is that catenation property is important. ಏನದನ್ನ ಅಂತ ಹೇಳಿ ನೋಡೋಣ. Definition: the property of an element. ಇಲ್ಲಿ ಯಾವ್ದು ಬೆಸ್ಟ್ ಎಕ್ಸಾಂಪಲ್ ಎಲಿಮೆಂಟ್? ಕಾರ್ಬನ್. The property of an element linked together, linked to one another through a covalent bond to form a chain, long chain, or a ring, benzene ring type. So this property is known as catenation property. ಅಥವಾ ಇದನ್ನ ನಾವು ಹಿಂಗೆ ಬರಬಂದಲ್ಲಿ ಕಾರ್ಬನ್ ಬರಬಂದೆ ಏನು ಬರೀಬಹುದು ಅಂತಂದ್ರೆ ಜನರಲ್ ಆಗಿ 14 ಗ್ರೂಪಿಗೆ ನಾನಿದ್ರೆ ರೀಪ್ರೆಸೆಂಟ್ ಮಾಡ್ದಂಗಾಯ್ತು. ಬರೀ ಕಾರ್ಬನ್ ಹೆಚ್ಚಿಗೆ ತಗೋತೈತೆ ಅಂದ್ರೆ ಕಾರ್ಬನ್ ಕಷ್ಟನ ಹೇಳ್ಬೋದು. ಕಾರ್ಬನ್ ಆಟಮ್ ಹ್ಯಾಸ್ ದ ಎಬಿಲಿಟಿ ಟು ಲಿಂಕ್ ಈಚ್ ಕಾರ್ಬನ್ ಆಟಮ್ ಟುಗೆದರ್ ಟು ಥ್ರೋ ಎ ಕೋವ್ಯಾಲೆಂಟ್ ಬಾಂಡ್ ಫಾರ್ಮಿಂಗ್ ಎ ಚೈನ್ ಆರ್ ರಿಂಗ್. ಹೌದಲ್ಲ? ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ catenation property of carbon ಅಂತ ಹೇಳಿ ಕರಿತೀವಿ. ಅಥವಾ the property of an element linked to one another through a covalent bond to form a chain or ring. chain ಅಂತಂದ್ರೆ ನಿಮಗೆ ಹೈಡ್ರೋಕಾರ್ಬನ್ ಚೈನ್ ತಗೋತೀರಿ ನೀವು. ಮೀಥೇನ್ ಇರ್ಬೋದು, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಕಾರ್ಬನ್ 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 ಚೈನ್ ಕಂಟಿನ್ಯೂ ಆಗ್ತಾ ಹೋಗ್ತಾರಲ್ಲ, ಅದು ಚೈನ್ ಅಂತ ಕರಿತಿರ್ತೀವಿ. ರಿಂಗ್ ಅಂತ ಬಂತಂದ್ರೆ ಬೆಂಜೀನ್ ರಿಂಗ್. ಬೆಂಜೀನ್ ರಿಂಗ್ನಾಗ 6 ಕಾರ್ಬನ್ಗಳು ಹೆಂಗೆ ಜಾಯ್ನ್ ಆಗಿರ್ತಾವಲ್ಲ, ಕಾರ್ಬನ್ 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 ಜಾಯ್ನ್ ಆಗ್ತಾವಲ್ಲ, ಸೊ ದಟ್ ಈಸ್ ಆಲ್ಸೋ ದ catenation property. ಅದಕ್ಕೆ ದಿಸ್ ಇಸ್ somewhat you say
ದಟ್ ಇಂಪಾರ್ಟೆಂಟ್ ಒನ್. ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತಂದರೆ ಯು ಕ್ಯಾನ್ ರೈಟ್ ವಿತ್ ಕರೆಕ್ಟ್ ಮೀನಿಂಗ್. The property of carbon which has ability to join each other. ಕಾರ್ಬನ್ ಆಟಮ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗೋದು. ವಿಚ್ ಹ್ಯಾಸ್ ಎಬಿಲಿಟಿ ಟು ಜಾಯಿನ್ ಈಚ್ ಅದರ್ ಥ್ರೂ ಎ ಕೋವ್ಯಾಲೆಂಟ್ ಬಾಂಡ್ ಟು ಫಾರ್ಮ್ ರಿಂಗ್ ಆರ್ ಯು ಕ್ಯಾನ್ ಸೇ ದಟ್ ಚೈನ್. ಹೌದಲ್ಲ, ಈ ಫಾರ್ಮ್ ನಾವು ಕೂಡ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಈಗ ನಾನು ಏನೇನು ಹೇಳತ್ತಿಲ್ಲ, ನೀವು ಇದೇ ರೀತಿದಾಗೂ ಡೆಫಿನೇಷನ್ ಕ್ರಿಯೇಟ್ ಮಾಡ್ಕೊಳ್ರಿ. ಇಲ್ಲ ನಾನೀಗ ಏನು ಬರ್ದೇನಲ್ಲ ಇದನ್ನೇ ರೀತಿದಾಗೂ ನೀವು ಡೆಫಿನೇಷನನ್ನು ಬರ್ಕೊಂಡ್ಬಿಡ್ರಿ. ವಾಟ್ ಎವರ್ ಇಟ್ ಮೇ ಬಿ, ಟೋಟಲಿ ದ ಮೀನಿಂಗ್ ಯು ಕ್ಯಾನ್ ಸೇ ದಟ್ there is linking of one another, same atoms irಬೇಕು. Link of one another, same atoms, you can say that. Same atoms ಅಂದ್ರೆ ಯಾವ್ಯಾವು ಇಲ್ಲಿ ಕಾರ್ಬನ್ ಆಟಮ್ಸ್ ಅಂತ ನಾನು ತಗೊಂಡಿದ್ದೀನಿ. Same atoms through a covalent bond to form chain or ring. ಮೇನ್ ಆಗಿ ಕೆಟನೇಷನ್ ಪ್ರಾಪರ್ಟಿ ಕಾರ್ಬನ್ ಮಾತ್ರ ತಗೋತೀವಿ. ಸಿಲಿಕಾನ್, ಜರ್ಮೇನಿಯಮ್ ಇವೆಲ್ಲವೂ ಸ್ವಲ್ಪ ಅದರ ಪ್ರಾಪರ್ಟಿ ಡಿಕ್ರೀಸ್ ಆಗ್ತಾ ಹೋಗ್ತಿರ್ತೈತಿ. ಓಕೆ, ಸೊ ಇದ್ರ ಸಲುವಾಗಿ ಅಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ಗಳಲ್ಲಿ ಮಿಲಿಯನ್ಸ್ ಟುಗೆದರ್ ಆಫ್ ಕಂಪೌಂಡ್ಸ್ಗಳನ್ನು ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಯಾಕಂತಂದರೆ ಈಗೇನು ಕಾರ್ಬನ್ ಬಾಂಡ್ ಫಾರ್ಮ್ ಆಗ್ತಾಯಿಲ್ಲ, ಈ ಕೋವಲೆಂಟ್ ಬಾಂಡ್ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತೈತಿ. ಸೊ ಅದರ ಸಲುವಾಗಿ ಇದ್ರ ಸ್ಟ್ರೆಂತ್ ಮುಂದೆ ಹೋದಂಗೆಲ್ಲ ಏನು ಕಡಿಮೆ ಆಗಂಗಿಲ್ಲ, ಆ ಸ್ಟ್ರೆಂತ್ ಅಷ್ಟೇ ಉಳ್ಕೋತೈತಿ. ಇನ್ನೂ ಒಂದು ಕ್ವಶನ್ ಇಲ್ಲಿ ಬರ್ಬೋದು, ಯಾಕ್ರಿ ಇದನ್ನ ಹಿಂಗೆ ಆಗ್ತೈತಿ ಈಗ ಅಂತ ಕೇಳಿದ್ರ, ಅಥವಾ 14 ಗ್ರೂಪ್ನಾಗ ಯಾಕೆ ಕೆಟನೇಷನ್ ಪ್ರಾಪರ್ಟಿನ ನೋಡ್ತೀವಿ ಅಂತ ಕೇಳಿದ್ರ, ಅಲ್ಲಿ 13 ಗ್ರೂಪಿಗೆ 15 ಗ್ರೂಪಿಗೆ ಕಂಪೇರ್ ಮಾಡಿದ್ರೆ 14 ಗ್ರೂಪ್ಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಐತಿ. 13 ಗ್ರೂಪಿಗೆ ಆಕ್ಟೇಟ್ ಸ್ಟ್ರಕ್ಚರ್ ಬರಲಿಕ್ಕೆ 5 ಎಲೆಕ್ಟ್ರಾನ್ಸ್ ಬೇಕು, ಹೌದಲ್ಲ. 15 ಗ್ರೂಪಿಗೆ ಆಕ್ಟೇಟ್ ಸ್ಟ್ರಕ್ಚರ್ ಬರಲಿಕ್ಕೆ 3 ಎಲೆಕ್ಟ್ರಾನ್ಸ್ ಬೇಕು. 14 ಗ್ರೂಪಿಗೆ ಆಕ್ಟೇಟ್ ಸ್ಟ್ರಕ್ಚರ್ ಬರಲಿಕ್ಕೆ 4 ಎಲೆಕ್ಟ್ರಾನ್ಸ್ ಬೇಕು. ಅರ್ಥ ಆಗ್ತೈತಿಲ್ಲ, ಹೌದಲ್ಲ. ಅಂದ್ರೆ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಇಲ್ಲಿ ಕಂಪಲ್ಸರಿ 5 ಎಲೆಕ್ಟ್ರಾನ್ಸ್ಗಳು ತಗೋಬೇಕು. ಅಥವಾ ಲಾಸ್ಟ್ ವ್ಯಾಲೆನ್ಸ್ ಸೆಲ್, ಸಪೋಸ್ ಬೋರಾನ್ ತಗೊಂಡಿದ್ರೆ 5 ಐತಿ, 1s2 2s2 2p1, ಹೌದಲ್ಲ. ಅಂದ್ರೆ ಈಗ 3 ಎಲೆಕ್ಟ್ರಾನ್ಸ್ ಬೇಕಿದೆ. ಯಾವುದಕ್ಕೆ ಕಂಪ್ಲೀಟ್ 5 ಅದಾವ ಅಂತಂದ್ರೆ ಆ ಕಂಪ್ಲೀಟ್ 8 ಆಗಲಿ 3 ಎಲೆಕ್ಟ್ರಾನ್ಸ್ ಬೇಕು, ಹೌದಲ್ಲ. 3 ಎಲೆಕ್ಟ್ರಾನ್ಸ್ ಆಯಿತು, ಅದರ ಆಕ್ಟೇಟ್ ಸ್ಟ್ರಕ್ಚರ್ ಮತ್ತೆ ಇನ್ನೊಂದು 2 ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಬೇಕು. ಅಂದ್ರೆ ಇದೇನಾಯ್ತು, ಬೇಕಂತಂದಂಗಾಯ್ತು, ಇದು ಬೇಕು. ಸೊ ವಿಚ್ ಈಸ್ ನೀಡೆಡ್ ಆಕ್ಟ್ ಆಸ್ ಲೆವಿಸ್ ಆಸಿಡ್, ಹೌದಾ, ಲೆವಿಸ್ ಆಸಿಡ್. ಇನ್ನು 15ನೇ ಗ್ರೂಪ್ ಇದಕ್ಕೂ ಕೂಡ ಬೇಕು, 3 ಎಲೆಕ್ಟ್ರಾನ್ಸ್ ಬೇಕು. ವಿಚ್ ಈಸ್ ಗೆಟಿಂಗ್ ಆಕ್ಟೇಟ್ ಸ್ಟ್ರಕ್ಚರ್, ಹೌದಲ್ಲ. ಅದು ಕೂಡ ಏನಂತ ಕರಿತೀವಿ ನಾವು, ಲೆವಿಸ್ ಆಸಿಡ್ ಅನ್ನಂಗಿಲ್ಲ, ಅಲ್ಲಿ ಲೆವಿಸ್ ಬೇಸ್ ಅಂತ ಕರಿತೀವಿ. ಯಾಕೆ ಲೆವಿಸ್ ಬೇಸ್, ಇದಕ್ಕೊಂದು ಎಕ್ಸಾಂಪಲ್ ನಾವು ತಗೊಂಡೇವಿ. 13ನೇ ಗ್ರೂಪಿಗೆ BF3 ಅಂತ ತಗೋತೀವಿ. 15ನೇ ಗ್ರೂಪಿಗೆ ಏನು ತಗೊಂಡಿನಿ, NH3 ಅಂತ ತಗೊಂಡು. ಅರ್ಥ ಆಗ್ತೈತಿಲ್ಲ. ಬೋರಾನ್ಕ ಸುತ್ತ ಎಲೆಕ್ಟ್ರಾನ್ಸ್ ಎಷ್ಟು ಅದಾವು, 1 2 3 F, ಹೌದಲ್ಲ. ಬೋರಾನ್ ತಗೊಂಡಿನಿ, ಬೋರಾನ್ ಸುತ್ತ ಎಲೆಕ್ಟ್ರಾನ್ಸ್ ಎಷ್ಟು ಅದು, 1 2 3 4 5 6. 8 ಆಗ್ಲಿಕ್ಕೆ ಎಷ್ಟು ಬೇಕು, ಇನ್ನು 2. ನೈಟ್ರೋಜನ್ ಸುತ್ತ ಎಲೆಕ್ಟ್ರಾನ್ಸ್ ಎಷ್ಟು ಅದಾವು, 1 2 3 4 5 6. ಆಮೇಲೆ ಇಲ್ಲಿ 2 ಎಕ್ಸ್ಟ್ರಾ ಉಳಿದು, ಹೌದಲ್ಲ. ಅಂದರೆ 8 ಆಯ್ತು. ಇವೆರಡು ಎಲೆಕ್ಟ್ರಾನ್ಸ್ಗಳು ಇದು ಕೊಟ್ಟಿತ್ತು ಅಂತಂದ್ರೆ ಇದು 8 ಆಗ್ತೈತಿ. ಅರ್ಥ ಆಗ್ತೈತಿಲ್ಲ. ಅದರ ಸಲುವಾಗಿ ಇಲ್ಲಿ ಕಂಪಲ್ಸರಿ ಎಲೆಕ್ಟ್ರಾನ್ ಬೇಕು, 8 ಎಲೆಕ್ಟ್ರಾನ್ ಆಗಲಿಕ್ಕೆ, ಆಕ್ಟೇಟ್ ಸ್ಟ್ರಕ್ಚರ್ ಆಗಲಿಕ್ಕೆ, ಅದಕ್ಕೆ ಲೆವಿಸ್ ಆಸಿಡ್. ಇಲ್ಲಿ ಕಂಪಲ್ಸರಿ 2 ಎಲೆಕ್ಟ್ರಾನ್ಸ್ಗಳು ಡೊನೇಟ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್ ಐತಿ, ಇದು ಲೆವಿಸ್ ಬೇಸ್. ಬಟ್ ಕಾರ್ಬನ್ ಬಂದಾಗ ಏನಾಗ್ಲತ್ತೈತಿ, 4 ಕೊಡ್ಬೋದು ಅಥವಾ 4 ತಗೋಬಹುದು. ಅರ್ಥ ಆಗ್ತೈತಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಇದು ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಇತ್ತು ಅಂದ್ರೆ ಇದು ಎಲೆಕ್ಟ್ರಾನ್ ರಿಚ್ ಅಂತ ಕರಿತೀವಿ. ಇದಕ್ಕೆ ಎಲೆಕ್ಟ್ರಾನ್ ಪ್ರಿಸೈಸ್ ಅಂತ ಕರಿತೀವಿ. ಪ್ರಿಸೈಸ್ ಅಂತಂದ್ರೆ ತನಗೆ ಎಷ್ಟು ಬೇಕಲ್ಲ ಅಷ್ಟು ಅದಾವು ಅಂತಂದ್ರೆ. ಪಾಸಿಬಿಲಿಟಿ ಈಸ್ ಈಕ್ವಲ್ ನಂಬರ್ ಆಫ್ ಗಿವಿಂಗ್ ಆರ್ ಈಕ್ವಲ್ ನಂಬರ್ ಆಫ್ ಟೇಕಿಂಗ್.
ಹಿಯರ್ ಡೆಫಿಷಿಯಂಟ್, ಇಲ್ಲಿ ಕೊಡೋದು ಕೆಲಸನೇ ಇಲ್ಲ, ಬರೀ ತಗೊಳ್ಳೋದಂದ್ರೆ ಕೆಲಸ. ಇಲ್ಲಿ 2 ಕೊಡೋ ಕೆಲಸ ಐತಿ. ಇಲ್ಲಿ ಎಷ್ಟು ಅದಾವ ಅಷ್ಟು ಈಕ್ವಲ್ ಕೊಡ್ಬೋದು, ಅಥವಾ ಎಷ್ಟು ಅದಾವ ಅಷ್ಟು ವಾಪಸ್ ಅದನ್ನ ಹಳ್ಳಿ ಕೊಡ್ಬೋದು. ಅಂದ್ರೆ ಆಕ್ಟೇಟ್ ಆಗ್ಲಿಕ್ಕೆ 4 + 4, ಅಥವಾ ಇದು 4 ತೆಗೆದ್ರೆ ಏನಾಗ್ತೈತಿ, ಅದನ್ನು ಕೂಡ 0 ಆಗ್ತೈತಿ. ಸೊ ಈ ತರ ಎಲೆಕ್ಟ್ರಾನ್ ಡೆಫಿಸಿಯೆಂಟ್, ಎಲೆಕ್ಟ್ರಾನ್ ರಿಚ್, ಎಲೆಕ್ಟ್ರಾನ್ ಪ್ರಿಸೈಸ್ ಅಂದ್ರೆ ಈಕ್ವಲ್ ಅದಾವಲ್ಲ 4 + 4 ಅಂತ ಕ್ಯಾರೆಕ್ಟರ್ ಇದ್ದಿನ ಸಲುವಾಗಿ ಅಲ್ಲಿ ಆ ಬಾಂಡ್ ಕಾರ್ಬನ್ ಬಾಂಡ್ ಐತಲ್ಲ, ಆ ಬಾಂಡ್ ವೀಕ್ ಆಗಂಗಿಲ್ಲ. ಇಟ್ ಇಸ್ ಸೇಡ್ ಟು ಬಿ ರಿಮೇನ್ಸ್ the strength as it is in the long chain. Let it be. ಅದನ್ನ ಡಿಸ್ಕಷನ್ ನಮಗೆ ಬೇಕಾಗಿಲ್ಲ, ಯಾಕೆ ಹಂಗಿರ್ತೈತಿ ಏನಂತ. ಕ್ಯಾಟನೇಷನ್ ಪ್ರಾಪರ್ಟಿ ಒಂದು ನಮ್ಗೆ ಗೊತ್ತಿದೆ. ಇದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀವಿ, ಅಥವಾ ಇಲ್ಲಿಂದ ಈ ಕಾರ್ಬನ್ ಫ್ಯಾಮಿಲಿದಾಗ ಇಂಪಾರ್ಟೆಂಟ್ ಅಂತ ಕರಿಬಹುದು. ಅಲೋಟ್ರೋಪ್ಸ್ ಆಫ್ ಕಾರ್ಬನ್. Allotropes of carbon. Allotropes meaning is same element, it is showing different physical form. Same element showing different physical form. ಹೌದಲ್ಲ? ಈಗ ಸಪೋಸ್ ನಾನು ಏನು ತಗೋತೀನಿ ಅಂತಂದ್ರೆ, ಯು ಕ್ಯಾನ್ ಸೇ ದಟ್ ಸೇಮ್ ಕಾರ್ಬನ್ ಅಂತ ತಗೋತೀನಿ. ಕಾರ್ಬನ್, ಈ ಕಾರ್ಬನ್ ತೊಗೊಂಡಿದ್ವು ಅಂತಂದ್ರೆ ಕಾರ್ಬನ್ ಒಂದು ಫಾರ್ಮ್ನಾಗ ಫಿಸಿಕಲ್ ಸ್ಟೇಟ್ ಒಂದು ಇರ್ತೈತಿ, ಇನ್ನೊಂದು ಫಾರ್ಮ್ನಾಗ ಇನ್ನೊಂದು ಇರ್ತೈತಿ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ನಾನು ಡೈಮಂಡ್ ಮತ್ತು ಗ್ರಾಫೈಟ್ ಅಂತ ತಗೋತೀನಿ. ಡೈಮಂಡ್ ಆಮೇಲೆ ಗ್ರಾಫೈಟ್, ಹೌದಲ್ಲ? ಕಾರ್ಬನ್ ಡೈಮಂಡ್ನಾಗೂ ಐತಿ, ಕಾರ್ಬನ್ ಗ್ರಾಫೈಟ್ನಾಗೂ ಐತಿ. ಈ ಡೈಮಂಡ್ ಮತ್ತು ಗ್ರಾಫೈಟ್ ಇವೆರಡರದು ಫಾರ್ಮ್ ಏನಂತ ಹೇಳಿದ್ರೆ ಏನಂತ ಹೇಳಬೇಕು, ದೀಸ್ ಆರ್ ನಥಿಂಗ್ ಬಟ್ ಕ್ರಿಸ್ಟಲೈನ್. ಇವೆರಡು ಫಾರ್ಮ್ ಯಾವುದು? ಕ್ರಿಸ್ಟಲೈನ್ ಅಂತ ಕರಿತೀವಿ. ಹಾಗೆ ಸಪೋಸ್ ನೀವು ಅಲ್ಲಿ ಕೋಕ್ ತಗೊಳ್ರಿ, ಹೌದಲ್ಲ? ಅಥವಾ ಕೋಲ್ ತಗೊಳ್ರಿ, ಇವು ಎಲ್ಲ ಕಾರ್ಬನ್ ಫಾರ್ಮ್ ಅದ, ಹೌದಲ್ಲ? ಸೊ ದಿಸ್ ಇಸ್ ನಥಿಂಗ್ ಬಟ್ ಸಮ್ ವಾಟ್ ಯು ಕ್ಯಾನ್ ಸೇ ದಟ್ ಎಮೋರ್ಫಸ್. ಹಂಗೆ ಇನ್ನೊಂದು ಬರ್ತೈತಿ, ಫುಲರೀನ್ಸ್ ಅಂತ ಈಗೀಗ ಕಂಡುಹಿಡ್ದಾರೆ. ಫುಲರೀನ್ಸ್ ಇದು ಕೂಡ ಕಾರ್ಬನ್ದು ಇನ್ನೊಂದು ಎಲೆಕ್ಟ್ರೋಪಿಕ್ ಫಾರ್ಮ್ ಅಂತ ಕರಿತಿರ್ತೀವಿ, ಹೌದಲ್ಲ? ಸೊ ಈ ಥರ ಅಲೋಟ್ರೋಪ್ಸ್ ಮೀನಿಂಗ್ ಈಸ್ ಒಂದೇ ಒಂದು ಎಲಿಮೆಂಟ್ ಡಿಫರೆಂಟ್ ಫಿಸಿಕಲ್ ಸ್ಟೇಟ್ನಾಗ ಎಕ್ಸಿಸ್ಟ್ ಆಗ್ತಕ್ಕಂಥದ್ದು. The element which exists in a different physical form, that is known as allotropic form, ಅಥವಾ allotropes of that element. The element which exists in different physical form, that is allotropes or allotropic form. ಹಂಗ ಸಪೋಸ್ ನಾವು ಇದನ್ನ ತಗೋತಿರ್ತೀವಿ, ಟಿನ್ ಅಂತ ತಗೊಂಡಿವಿ ಅಂತಂದ್ರೆ ಒಂದು ಕಲರ್ ವೈಟ್ ಇರ್ತೈತಿ, ಇನ್ನೊಂದು ಕಲರ್ ಗ್ರೇ ಇರ್ತೈತಿ, ಇನ್ನೊಂದು ಕಲರ್ ರೆಡ್ ಇರ್ತೈತಿ. ಫಾಸ್ಫರಸ್ ತಗೊಂಡಿದ್ರೆ ಒಂದು ರೆಡ್ ಫಾಸ್ಫರಸ್ ಅಂತ ಐತಿ, ಇನ್ನೊಂದು ವೈಟ್ ಫಾಸ್ಫರಸ್ ಐತಿ. ಇವಕ್ಕೆ ನಾವೇನಂತ ಕರಿತೀವಿ? ಅಲೋಟ್ರೋಪಿಕ್ ಫಾರ್ಮ್ಸ್ ಅಂತ ಹೇಳಿ ಕರಿತಿರ್ತೀವಿ. ಓಕೆ, ಸೊ ದ್ಯಾಟ್ ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡೈಮಂಡ್ ಐತಿ, ಗ್ರಾಫೈಟ್ ಐತಿ. ಬೋತ್ ಆರ್ ಸೆಡ್ ಟು ಬಿ ಇನ್ ಕ್ರಿಸ್ಟಲೈನ್ ಫಾರ್ಮ್ ಆ್ಯಂಡ್ ಅನದರ್ ಇಸ್ ಸೆಡ್ ಟು ಬಿ ಫುಲರೀನ್ಸ್. ಅದು ಏನು ಡಿಸ್ಕಷನ್ ಅಂತ ಹೇಳಿ ನಾವು ಕಂಪ್ಲೀಟ್ ಅಲೋಟ್ರೋಪಿಕ್ ಫಾರ್ಮ್ಸ್ ಅದರದ ಏನು ಡಿಸ್ಕಷನ್ ಐತಿ ದಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಕೂಡ ಕೇಳ್ತಿರ್ತಾನೆ. ಇಟ್ ಬಿಲಾಂಗ್ಸ್ ಟು ಸ್ಟ್ರಕ್ಚರ್ಸ್ ಇರ್ಬೋದು, ಅಥವಾ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಇರ್ಬೋದು, ಅಥವಾ ಅಪ್ಲಿಕೇಶನ್ಸ್ ಇರ್ಬೋದು. ವಾಟ್ ಇಟ್ ದೇ ಕ್ರಿಯೇಟಿಂಗ್ ದ ಕ್ವಶನ್ಸ್ we will discuss in the next class. Okay.